ಆದರೆ ಭಗವಂತನಿಗೆ ಕಾಯಕ ವಾಚನಿಕ ಮಾನಸಿಕ ಎಂಬತಕ್ಕಂಥ ಅನ್ನಗಳು ಎಂದರಿತು ಸಪ್ತನ್ನಗಳ ದೈನಂದನದಿ ಮರೆಯದೆ ಸದಾ ಗೋವಿಂದರಿಗನಿತು ಅರ್ಪಿಸು ನಿರ್ಭಯದಿ ಮಹಯಜ್ಞ ಬಿದು ಎಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತವಕದಿ ತಂದು ಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ. ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ನಾವು ಮಾಡ್ತಕ್ಕಂಥ ಸ್ವಾಹಾಕಾರ ಸ್ವದಾಕಾರ ಭೋಜನ, ಆ ತೃಣ ಜಲಾದಿಗಳಿಂದ ಮಾಡ್ತಕ್ಕಂಥ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಏನಿದೆ, ಇದು ಕೂಡ ಸಪ್ತಾನ್ನ ಕ್ರಮ. ಅಂದರೆ ಪಿತೃಕಾರ್ಯದಲ್ಲಿ ಮಾಡ್ತಕ್ಕಂಥದ್ದು ಸಪ್ತಾನ್ನ, ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಕರ್ಮವೂ ಸಪ್ತಾನ್ನ ಕ್ರಮ ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾರು ಇಂಥ ಸಪ್ತಾನ್ನ ಕ್ರಮವನ್ನು ತಿಳಿತಕ್ಕಂಥವರಾಗ್ತಾರೆ ಅಂಥವರಿಗೆ ಭಗವಂತ ತಾನು ಸಕಲವಾಗಿರ್ತಕ್ಕಂಥ ಅನ್ನವನ್ನ ಪ್ರತಿ ಜನ್ಮದಲ್ಲಿಯೂ ಕೊಡ್ತಕ್ಕಂಥವನಾಗ್ತಾನೆ. ಅನಂತನಾಮಕನಾಗಿರದ ಭಗವಂತ ತನ್ನನ್ನೇ ತಾನು ಕೊಡ್ತಕ್ಕಂಥವನಾಗ್ತಾನೆ ಎಂಬುದಾಗಿ ಆ ಯಾವ ಆಖ್ಯಾನದಲ್ಲಿ ತಿಳಿಸ್ತಕ್ಕಂಥವರಾಗ್ತಾರೆ. ಅತೀವ ಇಂಥ ಭೋಜನೋತ್ಸವ ಎಂಬುದಾಗಿ ಪಂಚೋತ್ಸವದಲ್ಲಿ ಈ ಅನ್ನನಾಮಕ ಭಗವಂತನ ತೃಪ್ತಿ ಪಡ್ತಕ್ಕಂಥ ಕಾರ್ಯಕ್ರಮವೇ ಭೋಜನೋತ್ಸವ. ಅದಕ್ಕೋಸ್ಕರ ಪಂಚೋತ್ಸವಗಳಲ್ಲಿ ರಾಜರು ಇದನ್ನು ಕೂಡ ಸೇರಿಸ್ತಕ್ಕಂಥವರಾಗಿ ಇದನ್ನ ಅವಶ್ಯವಾಗಿ ಮಾಡ್ತಕ್ಕಂಥವರಾಗಬೇಕು ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಇನ್ನ ಈ ಯಾವ ಕೇವಲ ಜಡಭೂತವಾಗಿರ್ತಕ್ಕಂಥ ಅನ್ನವಷ್ಟೇ ರಾಜರಿಗೆ ತೃಪ್ತಿ ಅಂತ ತಿಳ್ಕೋಬೇಡಿ. ಅಹಂ ವ್ಯಪ್ರಮುಖೇನೇವ ಚಾನ್ನಂ ಭೋಕ್ಷಾಮಿ ಸರ್ವದಾ. ನಾನು ಯಾವತ್ತೂ ಕೂಡ ಅನ್ನವನ್ನು ಸ್ವೀಕಾರ ಮಾಡಬೇಕಾದ್ರೆ ವಿಪ್ರರ ಮುಖಾಂತರವಾಗಿ ನಾನು ಸ್ವೀಕಾರವನ್ನು ಮಾಡ್ತಕ್ಕಂಥವನಾಗ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾವ ವಿಪ್ರಮುಖ ಅಂತ ಕೇಳಿದ್ರೆ ಬೃಂದಾವನಾಚಾರ್ಯರ ಮುಖಾಂತರವಾಗಿ ನಾವು ಭಗವಂತನಿಗೆ ಏನು ಸಮರ್ಪಣೆ ಮಾಡ್ತಕ್ಕಂಥವರಾಗ್ತೇವೆ ಹೈಗ್ರೀವನಿಗೆ, ಅದೆಲ್ಲ ವಾದರಾದರು ತಾವು ನಿಂತು ಸ್ವೀಕಾರ ಮಾಡ್ತಕ್ಕಂಥವರಾಗ್ತಾರೆ. ಹೇಗೆ ಯಾವ ವಾಯುದೇವರು ಆ ಭ್ರೋತಿ ಶಾಸ್ತ್ರ ಎಂಬತಕ್ಕಂಥದ್ದನ್ನು ಭಗವಂತನಿಗೆ ಅನ್ನರೂಪವಾಗಿ ತಾವು ಸಮರ್ಪಣೆ ಮಾಡ್ತಕ್ಕಂಥವರಾಗ್ತಾರೋ, ಅದೇ ರೀತಿಯಾಗಿ ಈ ಯಾವ ಭ್ರೋತಿ ಶಾಸ್ತ್ರಕ್ಕೆ ಸಮವಾಗಿರ್ತಕ್ಕಂಥದ್ದೇ ಈ ಸ್ವಪ್ನ ಬೃಂದಾವನಾಖ್ಯಾನ ಎಂಬತಕ್ಕಂಥದ್ದು. ಇಂಥ ಯಾವ ಸ್ವಪ್ನ ಬೃಂದಾವನಾಖ್ಯಾನ ಎಂಬತಕ್ಕಂಥ ಗ್ರಂಥವನ್ನ ತಿಳಿಯೋಣ, ಪಾರಾಯಣ ಮಾಡೋಣ ಎಂಬತಕ್ಕಂಥದ್ದನ್ನು ಮಾಡಿದ ಪಕ್ಷದಲ್ಲಿ ಅದು ಬೃಂದಾವನಾಚಾರ್ಯಗೆ ತಲುಪ್ತಕ್ಕಂಥದ್ದಾಗತ್ತೆ. ಅವರ ಮುಖಾಂತರವಾಗಿ ವಾದರಾಜರಿಗೆ ಹಯಗ್ರೀವರೊಬ್ಬನಿಗೆ ಭಗವಂತ ಇಂಥ ಜ್ಞಾನಾನ್ನ ಎಂಬತಕ್ಕಂಥದ್ದನ್ನು ಭಗವಂತ ಸ್ವೀಕಾರ ಮಾಡ್ತಕ್ಕಂಥವನಾಗ್ತಾನೆ. ಯಾಕೆ ಭಗವಂತನಿಗೆ ಪ್ರಾಕೃತವಾದ ಪದಾರ್ಥಗಳಿಂದ ಏನೂ ಆಗಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ರಾಜರ ಒಂದ್ ಕಡೆ ಹೇಳ್ತಾರೆ, ನಿನ್ನ ನೈವೇದ್ಯ, ನಿನ್ನ ಪ್ರಸಾದ, ನಿನ್ನ ಹೂವು ಹಣ್ಣು ಇಂದ ನನಗೇನು ಆಗಬೇಕಾದ್ದಿಲ್ಲ. ಯಾಕೆ ಅಮೃತವನ್ನ ಪಾನ ಮಾಡಿರ್ತಕ್ಕಂಥ ಭಗವಂತನ ಜ್ಞಾನಾಮೃತವನ್ನ ಕುಡಿದು ಮತ್ತನಾಗಿರ್ತಕ್ಕಂಥ ನನಗೆ ನಿನ್ನ ಅನ್ನ ಏನು ಮಾಡಿತ್ತು, ನಿನ್ನ ನೈವೇದ್ಯ ಏನು ಮಾಡಿತ್ತು ಅಂತ ಕೇಳ್ತಾರೆ. ಆದ್ರಿಂದ ನನಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಹಯಗ್ರೀವ ಸಮ್ಮಿತಿಯಾಗಿರ್ತಕ್ಕಂಥ ಆಖ್ಯಾನವೇ ಹೊರತು ಬೇರೆ ಯಾವುದು ಬೇಡ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಇಂಥ ಯಾವ ಸ್ವಪ್ನ ವೃಂದಾವನಾಖ್ಯಾನ ಎಂಬತಕ್ಕಂಥದ್ದೇ ಬ್ರಹ್ಮಾಂಡ ಸಮಪಾಂಡೈರ್ಮೇ ಮಾಂಡವ್ಯ ಮುನಿಪಾಚಿತಂ ಚಾಂಡಿಲ್ಯಂ ಚಾಂಡಿತಂ ಚಾನ್ನಂ ಕೌಂಡಿನ್ಯ ಪರಿವೇಚಿತಂ ಚತುರ್ವಿರಚಿತಂ ತಚ್ಚ ಚತುರ್ಮುಖ ಸುಚರ್ಚಿತೈಃ ಚತುರ್ವಿದೋದಿತಾರ್ಥೈ ಚ ತತುರಾಶ್ರಮವರ್ತಿಭಿಃ ಉಪೇಂದ್ರೇಣ ಸಗ ಪ್ರೇಮ್ಣ ಉಪತೇನ ಹಿಮಾಕರಂ ಉಪಭೋಕ್ಷ ಉಪೇಕ್ಷಾತು ಉಪಭೋಕ್ತೃಷು ನಾಸ್ತಿ ಮೇ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದ್ರೆ ಇಡೀ ಬ್ರಹ್ಮಾಂಡ ಇಂಥ ಯಾವ ಬ್ರಹ್ಮಾಂಡ ಎಂಬತಕ್ಕಂಥದ್ದು ಏನಿದೆ, ಅದೇ ಒಂದು ದೊಡ್ಡ ಪಾತ್ರೆ ಇದ್ದಾಗೆ 14 ಲೋಕಗಳು. ಯಾಕೆ ಯಾವ ಲಯ ಕಾಲದಲ್ಲಿ ಸಮಸ್ತವಾಗಿರ್ತಕ್ಕಂಥ 14 ಲೋಕಗಳನ್ನ ಅಮ್ಮನವರು ಒಂದು ಪಾತ್ರೆಯನ್ನಾಗಿ ಮಾಡಿಕೊಳ್ತಕ್ಕಂಥವರಾಗಿ 14 ಲೋಕಗಳನ್ನು ಕೂಡ ಅದರಲ್ಲಿ ಇಟ್ಟು ಆ ಕೆಳಗಡೆಯಿಂದ ಸಂಕರ್ಷ ನಾಮಕ ಭಗವಂತ ತಾನೇ ಅಗ್ನಿಯನ್ನು ಸೃಷ್ಟಿ ಮಾಡ್ತಕ್ಕಂಥವನಾಗ್ತಾನೆ. ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮಾಂಡವು ಕೂಡ ಸುಟ್ಟು ಬೂದಿ ಆಗ್ತಕ್ಕಂಥದ್ದಾಗತ್ತೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗೆ ಬ್ರಹ್ಮಾಂಡಕ್ಕೆ ಸದೃಶವಾಗಿರ್ತಕ್ಕಂಥದ್ದೇ ಈ ಶರೀರ ಎಂಬತಕ್ಕಂಥದ್ದು 24 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು. ಇದೇ ಭಾಂಡ ಎಂಬತಕ್ಕಂಥದ್ದು. ಅದಕ್ಕೋಸ್ಕರನೇ ಪಿಂಡಾಂಡ ಎಂಬುದಾಗಿ ದಾಸರಾಯರು ಕರೀತಕ್ಕಂಥವರಾಗಿದ್ದಾರೆ. ಇಂಥ ಯಾವ 24 ತತ್ವಗಳು ಕೂಡಿರ್ತಕ್ಕಂಥ ಈ ಶರೀರ
ಈ ಶರೀರ ಎಂಬತಕ್ಕಂಥ ಪಾತ್ರೆಯಲ್ಲಿ ಪಾಚನವನ್ನ ಮಾಡಬೇಕು. ಮಾಂಡವ್ಯ ಮುನಿಪಾಚಿತಂ. ಏನು ಮಾಂಡವ್ಯ ಮುನಿಪಾಚಿತಂ ಅಂತ ಕೇಳಿದ್ರೆ, ಯಾವ ಅಡಿಗೆಯನ್ನು ಮಾಡಲಿಕ್ಕೆ ಪಾತ್ರೆ ಬೇಕು ಆ ಪಾತ್ರೆಯೇ ಈ ಶರೀರ ಎಂಬತಕ್ಕಂಥದ್ದು, ಜೀವಿಗಳ ಶರೀರ. ಇನ್ನು ಅಡಿಗೆ ಮಾಡ್ತಕ್ಕಂಥವರು ಬೇಕು, ಅವರೇ ಮಾಂಡವ್ಯರು ಅಂತ ಕೇಳಿದರೆ, ಯಾವ ವಿಪ್ರ ಎಂಬತಕ್ಕಂಥವನು, ತಂಡುಲ ಸ್ಥಾನೀಯನಾಗಿರ್ತಕ್ಕಂಥವನು, ಇಂಥ ಯಾವ ವೃಂದಾವನಾಖ್ಯಾನವಾಗಲಿ ಸರ್ವಮೂಲ ಗ್ರಂಥಗಳವಾಗಲಿ ಅಂತ ಯಾವ ಪದಾರ್ಥಗಳೇ, ಯಾವ ಅಡಿಗೆ ಮಾಡ್ತಕ್ಕಂಥ ಪದಾರ್ಥಗಳು ಅದನ್ನು ಅದರಲ್ಲಿ ಹಾಕಿ ಬೇಯಿಸ್ತಕ್ಕಂಥವರಾಗ್ತಾರೆ. ಆದರೆ ಕೇವಲ ಬೇಳೆ ಹಾಕಿ ನೀರು ಹಾಕ್ಬಿಟ್ರೆ ಅದು ಬೇಯೋದಿಲ್ಲ, ಅದಕ್ಕೊಂಚೂರು ಅರಿಶಿನ ಹಾಕಬೇಕು, ಅದಕ್ಕೊಂದು ಸೋಡಾ ಹಾಕಿದ್ರೆ ಚೆನ್ನಾಗಿ, ಎಣ್ಣೆ ಹಾಕಿದ್ರೆ ಬೇಗ ಬೇಯುತ್ತೆ ಅಲ್ವೇ? ಹಾಗೆ ಮಾಡಿರ್ತಕ್ಕಂಥ ಪದಾರ್ಥಗಳಿಗೆ ಷಡ್ರಸಗಳ ಬೆರೆತಾಗ ಅದು ರುಚಿ ರುಚಿಯಾಗಿ ಆಗ್ತಕ್ಕಂಥದ್ದು. ಹಾಗೆ ಕೇವಲ ಗ್ರಂಥಗಳು ಎಂಬತಕ್ಕಂಥದ್ದು ನಮಗೆ ಬುದ್ಧಿಸ್ಥವಾಗೋದಿಲ್ಲ. ಅದಕ್ಕೆ ವ್ಯಾಖ್ಯಾನ ರೂಪವಾಗಿರ್ತಕ್ಕಂಥ ಆ ಸುವಾಸಿದ ದ್ರವ್ಯಗಳನ್ನು ಅದರಲ್ಲಿ ಹಾಕ್ತಕ್ಕಂಥವರಾಗಬೇಕು. ಈ ರೀತಿಯಾಗಿ ಅಡಿಗೆ ಎಂಬತಕ್ಕಂಥ ತಯಾರಾಗಿರ್ತಕ್ಕಂಥ ಕಾಲದಲ್ಲಿ ಅದನ್ನ ಬಡಿಸ್ತಕ್ಕಂಥವರು ಒಬ್ರು ಬೇಕು. ಯಾಕೆ? ಪಾತ್ರೆಯಲ್ಲಿ ಹಾಗೆ ತಿನ್ಬಿಡಕ್ಕಾಗಲ್ಲ. ಹಾಗೆ ತಿಂದ್ರೆ ಏನಂತ ಕರೀತಾರದು? ಇವತ್ತು ಹಾಗೆ ಡೈನಿಂಗ್ ಟೇಬಲ್ ಮಧ್ಯೆ ಇಟ್ಕೊಂಡ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಯಾರ್ಯಾರಿಗೆ ಏನೇನು ಬೇಕೋ ಬಾಯಿಗೆ ಹಾಕೋತಿರೋದು. ಯಾಕೆ? ನಾಯಿಗಳಾಗಿ ಅಲ್ವಾ ಮಾಡೋದು. ಒಂದೇನಾದ್ರೂ ಎಲೆ ಸಿಕ್ತು ಅಂದ್ರೆ 4 ನಾಯಿ ಒಂದೇ ಎಲೆಯಲ್ಲಿ ನ್ಯಾಗ್ ನೆಕ್ಕತ್ತೋ ಹಾಗೆ ನಾವು ಡೈನಿಂಗ್ ಟೇಬಲ್ ಮೇಲೆ ಅಲ್ಲಿರೋರೆಲ್ಲ ತಿಂತಾ ಇದ್ರೆ ಎಲ್ಲರಿಂದಲೂ ಎಲ್ಲೂ ಪಶುಗೆ ಸಮಾನ ಅಂತ ಶಾಸ್ತ್ರ ಹೇಳಿದೆ. ಆದ್ದರಿಂದ ಅದು ವೈಶ್ವಾನರ ಯಜ್ಞ ಅಂತ ಕರೆಸ್ಕೊಳ್ತಕ್ಕಂಥದ್ದಲ್ಲ. ಅದಕ್ಕೆ ಬಡಿಸ್ತಕ್ಕಂಥವರು ಒಬ್ರು ಬೇಕು. ಇಲ್ಲ ಎಡಗೈಲಿ ಹಾಕೊಂಡ್ಬಿಟ್ರೆ ಅಂದ್ರೆ ಅದು ಇದ್ದಿದ್ದು ಮಾಂಸಕ್ಕೆ ಸದೃಶ ಅಂದ್ಬಿಟ್ರು. ಅದು ಭೋಜನದ ಕ್ರಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭೋಜನ ಕ್ರಮದಲ್ಲಿ ಭೋಜನ ಮಾಡಬೇಕು. ಆಗ ಅದು ವೈಶ್ವಾನರ ನಾಮಕ ಯಜ್ಞ ಅಂತ ಕರೆಸ್ಕೊಳ್ತಕ್ಕಂಥದ್ದು. ಆ ಭೋಜನ ಮಾಡ್ತಕ್ಕಂಥದ್ದು ಒಂದು ಯಜ್ಞಾನುಸಂಧಾನದಿಂದ ಮಾಡಿದಾಗ ಅದು ಕೂಡ ಭಗವಂತನ ಪೂಜೆ ಎಂಬುದಾಗಿ ಕರೆಸ್ಕೊಳ್ತಕ್ಕಂಥದ್ದಾಗತ್ತೆ. ಹಾಗೆ ಬಡಿಸ್ತಕ್ಕಂಥವರು ಬೇಕು. ಯಾರು? ಶೇಷ ಸೀತಾಪತಿಗಳೇ ಬಡಿಸ್ತಕ್ಕಂಥವರು. ಇಂಥ ಯಾವ ವೃಂದಾವನಾಖ್ಯಾನ ಎಂಬತಕ್ಕಂಥ ಅಡಿಗೆ, ಅದನ್ನು ರುಚಿ ಮಾಡಿರ್ತಕ್ಕಂಥ ವ್ಯಾಖ್ಯಾನ, ಇದೆರಡರಿಂದ ಕೂಡಿ ಬಿಡತಕ್ಕಂಥವರ ಶೇಷ ಸೀತಾಪತಿ ವ್ಯಾಸಭಕ್ತ ಇತ್ಯಾದಿಗಳು ಅದನ್ನು ಜಗತ್ತಿಗೆ ಕೊಡತಕ್ಕಂಥವರಾಗ್ತಾರೆ. ಅದರ ಉಪಭೋಕ್ತೃಗಳು ಯಾರು? ಸಕಲವಾಗಿರ್ತಕ್ಕಂಥ ಸಾತ್ವಿಕ ಜೀವರಾಶಿಗಳು. ಅದನ್ನ ಸ್ವೀಕಾರ ಮಾಡ್ತಕ್ಕಂಥವರಾಗಬೇಕು. ಈ ರೀತಿಯಾಗಿ ಯಾರು ಸ್ವೀಕಾರವನ್ನು ಮಾಡ್ತಕ್ಕಂಥವರಾಗ್ತಾರೆ ಅದನ್ನ ನಾನು ಸ್ವೀಕಾರ ಮಾಡ್ತಕ್ಕಂಥವನಾಗ್ತೇನೆ ಎಂಬುದಾಗಿ ಉಪಭೋಕ್ಷೆ ಉಪೇಕ್ಷಾತು ಉಪಭೋಕ್ತೃಷ ನಾಸ್ತಿ ಮೇ. ಯಾರಾದರೆ ಈ ರೀತಿಯಾಗಿರ್ತಕ್ಕಂಥ ಆಖ್ಯಾನ ಎಂಬತಕ್ಕಂಥ ಅನ್ನವನ್ನ ನನಗೆ ಅರ್ಪಣೆ ಮಾಡ್ತಾರೋ ಅದು ಸಾಕ್ಷಾತ್ ಭಗವಂತನಿಗೂ ಕೂಡ ಅನ್ನ ಅಂತ ಕರೆಸ್ಕೊಳ್ತಕ್ಕಂಥದ್ದಾಗಿದೆ. ಮಮ ಭೋಜನ ಸಂತೋಷಂ ಸುಜನಾಂಬುಜ ಭಾಸ್ಕರಂ ಉಜನಾಂಬುಜ ಸಂಕೋಚ ದ್ವಿಜರಾಜಂ ಮಹಾತ್ಮಜಂ ವದಂತಂ ದ್ವಿಜತೆ ಕಲ್ಪಾಭುಜಂ ಮಜ್ಜನತಂ ಪ್ರತಿ ಮಜ್ಜಾಡ್ಯರುಜಾಗೀನಂ ದ್ವಿಜಾರಾಜ್ಯಂ ಬಜಾದ್ದದಂ ಮಮ ಭೋಜನ ಸಂತೋಷಂ ಯೇ ಶೃಣ್ವಂತಿ ಮುನೀಶ್ವರಾಃ ತೇಷಾಮಪ್ಯನಿಶಂ ವಿಪ್ರಾಸಕ ಭೋಜನಮೇವ ಚ ಮಮ ಭೋಜನೆ ಸಂತೋಷಂ ಯೇ ಶೃಣ್ವಂತಿ ಮುನೀಶ್ವರಾಃ ತೇಷಾಮನ್ನಾನಿ ಸಂಪೂರ್ಣಾನಿ ಸತ್ಯ ಫಲಶ್ರುತಿ. ಈ ರೀತಿಯಾಗಿ ನನ್ನ ಯಾವ ಭೋಜನ ಅಂದ್ರೆ ಆಖ್ಯಾನವೇ ಅನ್ನ, ಅದನ್ನ ನಾನು ವಿಪ್ರ